ನಿಮಗೆ ಮೊದಲನೇದಾಗಿ ನಮ್ಮ ತಿಳಿಸ್ತೇನೆ. ಯಾಕೆ ಅಂತಂದ್ರೆ ನಾಲ್ಕನೇದಾಗಿ ನಮ್ಮ ಲಯನ್ಸ್ ಅಲಯನ್ಸ್ ಗವರ್ನರ್ ಆಗಿ ಬುಕ್ ಬರ್ತಿರೋದು ಇದೇ ಮೊದಲು ಅಂತ ಕಾಣುತ್ತೆ. ನಾವು ಕೂಡ ಮೈಸೂರು ಸಾಹಿತ್ಯ ಪರಿಷತ್ ಎಲೆಕ್ಷನ್ ನಿಂತ್ಕೊಂಡು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ನಾನು ಒಂದು ಬುಕ್ ಕೂಡ ಬರ್ದಿಲ್ಲ. ಆದ್ರೆ ಇದು ಯಾವುದು ಕೂಡ ಹಿಂದೆ ಬರೀ ಚೇತನ್ ರಾಮ್ ಅವರ ಮೋಟಿವೇಶನ್ ಮೇಲೆ ಒಂದು ಬುಕ್ ಬರ್ದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ನಮ್ಮೆಲ್ಲರ ಹೆಗ್ಗಳಿಕೆ. ಈಗ ಕುವೆಂಪು ಅವ್ರ ಬಗ್ಗೆ ಹೇಳ್ತೀವಿ ನಾವು. ಕುವೆಂಪು ಅವರ ಏನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು ಅಂತ ಹೇಳ್ತೀವಿ. ಅವ್ರು ನಿಜವಾಗ್ಲೂ ನೋಡ್ರೆ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಅವರು ನಾಟಕನೂ ಬರೀತಿದ್ರು, ಮಕ್ಕಳ ಸಾಹಿತ್ಯನೂ ಬರೀತಾ ಇದ್ರು, ವಿಮರ್ಶೆ ಕೂಡ ಮಾಡ್ತಿದ್ರು, ಇಂಗ್ಲಿಷ್ ಕೂಡ ಸಾಹಿತ್ಯ ಬರೀತಾ ಇದ್ರು. ಜೊತೆಗೆ ಕವಿಗಳು ಅಷ್ಟೇ, ಸಾಹಿತ್ಯ ಅಂತ ಗದ್ಯ ಬರೀತಾರೆ, ಕವಿಗಳು ಪದ್ಯ ಬರೀತಾರೆ. ಪದ್ಯನೂ ಬರೀತಿದ್ರು, ಗದ್ಯನೂ ಬರೀತಿದ್ರು, ನಾಟಕನೂ ಬರೀತಿದ್ರು, ಮಕ್ಕಳ ಸಾಹಿತ್ಯನೂ ಬರೀತಿದ್ರು. ಜೊತೆಗೆ ಅವ್ರು ಮಾಡಕ್ ಕೂಡ ಆಗಿದ್ರು. ಜೊತೆಗೆ ಮೊನ್ನೆ ಆತ್ಮಕಾಲದಲ್ಲಿ ಕೂಡ ನಮ್ಮ ಎಲ್ಲ ಭವಿಷ್ಯ ಹೇಳಂತ ಅದನ್ನು ಕೂಡ ಕಲ್ತ್ಕೊಂಡು ಬಂದಿದ್ದಾರೆ. ಇವತ್ತು ಸಾಹಿತಿಗಳು ಕೂಡ ಆಗಿದ್ದಾರೆ. ಅದು ನಿಜವಾಗ್ಲೂ ಕೂಡ ನಾವು ನಮ್ಮ ಕಥೆಯನ್ನು ಒಬ್ಬರು ಈ ರೀತಿ ಆಗ್ತಾರೆ ಅಂತಂದ್ರೆ ನಾನು ಬಂದ್ರೆ ಅಲರ್ಟ್ ಆಗ್ಬಿಡ್ತೀರಾ. ಅದಕ್ಕೆ ನಾವು ಇದಕ್ಕಾಗಿ ನಮ್ಮ ಸಂಗತಿ ಪತ್ರಗಳಿಗೆ ನಾವು ಅಭಿನಂದಿಸಬೇಕು. ಜೊತೆಗೆ ಏನು ಅಂದ್ರೆ ಎಲ್ಲ ಹೆಚ್ಚಾಗಿ ನೋಡಿ ನಾವು ಎಲ್ಲ ಓದಿಕೊಳ್ಳಿ ಬೆಂಗಳೂರು ಒಂದು ಡಿಸ್ಟ್ರಿಕ್ಟ್ ನ ಗೌರವವನ್ನು ಎತ್ತರಕ್ಕೆ ಏರ್ಸ್ಬಿಟ್ಟಿದ್ದಾರೆ ಅಂತಂದ್ರೆ ಇಡೀ ದೇಶದ ವಿಶ್ವದಲ್ಲಿ ಯಾರು ಕೂಡ 125 ಎಲ್ಲರೂ ಮಾಡಿರಲಿಲ್ಲ. ಅದು ಮಾಡಿಲ್ಲ. 22 ಲಕ್ಷ ಮಾಡಿರಲಿಲ್ಲ, ಅದನ್ನು ಮಾಡಿದ್ದಾರೆ. ಅಂತ ಗೌರವ ಸಂಪಾದಿಸಿದಾರಲ್ಲ, ಅದು ಯಾವತ್ತೂ ಕೂಡ ನಾನು ಎಲ್ಲರೂ ಕೂಡ ಹೇಳ್ತೀನಿ. DK ಶಿವಕುಮಾರ್ ಅವರು ಹೇಳ್ತಾ ಇರ್ತಾರಲ್ಲ, ಟೀಕೆಗಳು ಸಾಯ್ತಾರೆ ಆದ್ರೆ ಕೆಲಸಗಳು ಹೋಗೋತಾರೆ. ಈ ಕೆಲಸನ ಯಾರು ಕೂಡ ಅಳಸಕ್ಕಾಗಲ್ಲ. ಮಾತಾಡೋದೆಲ್ಲ ಹೊರಗಾಗ್ತಾರೆ. ಅವ್ರು ಮಾಡುವ ಕೆಲಸ ಯಾವತ್ತೂ ಕೂಡ ಉಳ್ಕೊಳ್ಳುತ್ತೆ. ಅಂತ ಒಂದು ಸಾಧನೆ ಮಾಡಿದಂತ ಸತ್ಯವತಿ ಬಸವರಾಜ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಈಗ ಅವರ ಗುರುಗಳನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಚೇತನ್ ಅವರಿಗೆ. ಆಕ್ಚುಲಿ ನನಗೆ ಸತ್ಯವತಿ ಮೇಡಮ್ ಅವರಿಗೆ ಸ್ವಲ್ಪ ಕನೆಕ್ಷನ್ ಹೊರಟಾಗಿತ್ತು. ಯಾವಾಗ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಹಿಡಿದು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಬೆಂಗಳೂರು ಡಿಸ್ಟ್ರಿಕ್ಟ್ ಬೇರೆ ಆಯ್ತು ರೈತರಲ್ಲಿ ಅವರ ಕನೆಕ್ಷನ್ ಹೋಗ್ಬಿಟ್ಟಿತ್ತು. ಮತ್ತೆ ಭೇಟಿಯಾಗಿದ್ದು ಒಂದು 3-4 ವರ್ಷದ. ಯಾಕಂದ್ರೆ ನನ್ನ ಪೀರಿಯಡ್ ದೋಷೇಮನಾಗಿದ್ದು ಅವರು ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಆದಾಗ ರೈತರಲ್ಲಿ ಮತ್ತೆ ಭೇಟಿಯಾಗಿದ್ದು 3-4 ವರ್ಷದ ನಂತರ ನಮ್ಮ ಚೇತನ್ ರಾಮ್ ಅವರ ಆಮ್ ಕಾರ್ಡ್ ಅಂತ ಅವರೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್. ಅಲ್ಲೇ ಭೇಟಿಯಾಗಿದ್ದು ಡಿಸ್ಟ್ರಿಕ್ಟ್ ಗವರ್ನರ್ ಆಗ ನನ್ನ ಮಗ ನಾನು ಅಲ್ಲೇ ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ತೀನಿ ಅಂತಂದ್ರು. ಹೀಗಾಗಿ ಒಂದು ಸಕ್ಸಸ್ಫುಲ್ ಗವರ್ನರ್ಗೂ ಆಗ್ಬೋದು. ಅದರಿಂದಾಗಿ ಇವರ ಒಂದು ಸಕ್ಸಸ್ ಅಲ್ಲಿ ನಮ್ಮ ಚೇತನ್ ರಾಮ್ ಅವರ ಕಾಳಜಿನೂ ಕೂಡ ಇದೆ. ಯಾಕಂದ್ರೆ ಭೇಟಿ ಮಾಡಿದ ಜಾಗ, ಅವರ ಮೋಟಿವೇಶನ್ ಮಾಡಿದಂಥ ಜಾಗದಲ್ಲಿ ಇವೆಲ್ಲ ಆಗಿದೆ. ಚೇತನ್ ರಾಮ್ ಅವ್ರ ಬಗ್ಗೆ ನಾವು ಹೇಳೋಂಥದ್ದು ಏನಿಲ್ಲ. ಅವ್ರಿಗೆ ಮಾತಾಡ್ತಾರೆ ಅದೆಲ್ಲ ಗೊತ್ತಾಗುತ್ತೆ. ನಾನು ನಿನ್ನೆ ತಾನೇ ಹೇಳ್ತಾ ಇದ್ದೆ, ನಿನ್ನೆ ನನ್ನ ಹುಟ್ಟದಪ್ಪರ ಒಂದು 1000 ಜನ ಅದೇನೋ ಅದೇನಾದ್ರು ಅನ್ಕೊಳ್ಳಿ 40% ಸಮಾಜ ಸೇವಾ ಇತಿಹಾಸ ಇದೆ ನಮಗೆ. ಲಯನ್ಸ್ ಇರ್ಬೋದು, ಅಲಯನ್ಸ್ ಇರ್ಬೋದು, ಬಿಲ್ಡರ್ ಅಸೋಸಿಯೇಷನ್ ಕೂಡ ಇದೆ, ಕ್ರೀಡಾ ಸೆಕ್ರೆಟರಿ, 2 ದೇವಸ್ಥಾನದ ಅಧ್ಯಕ್ಷ, ಜೊತೆಗೆ ಸ್ಟೇಟ್ ಲೆವೆಲ್ ಖೋಖೋ ಫೆಡರೇಷನ್ ಅಧ್ಯಕ್ಷ ಕೂಡ ಆಗಿದ್ದೀವಿ. ಆದ್ರೂ ಕೂಡ 40% ಇದ್ರೂ ಕೂಡ ನಮ್ಮ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದು 2 ವರ್ಷದಲ್ಲಿ ಸಿಕ್ಕಂತ ಪ್ರಾಶಸ್ತ್ಯ ಜನಪ್ರಿಯತೆ ನಮ್ಗೆಲ್ಲೂ ಕೂಡ ಸಿಗಲಿಲ್ಲ. ಅದೇ ಹೇಳ್ತಾ ಇದ್ದಾರೆ. ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದಮೇಲೆ ಗೌರವ ಡಾಕ್ಟರೇಟ್ ಬಂತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು, 100 ಪ್ರಶಸ್ತಿ ಬಂತು, ಜನರ ಪ್ರೀತಿ ಬಂತು. ಜನಕ್ಕೆ ಏನ್ ಬೇಕು, ಸಂಗೀತ ಬೇಕು, ಕಲೆ ಸಾಹಿತ್ಯ ಬೇಕು ಅಂತ ಇದ್ರ ಮುಖಾಂತರ ಗೊತ್ತಾಗುತ್ತೆ ಅಂತ. ನಾನು ಬೇರೆ ಕ್ಷೇತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಆದ್ರೆ ಆ ಕ್ಷೇತ್ರ ಆಗಿದೆ. ನಾವು ಕರೀಲಿಲ್ಲ, ಮಾಡಲಿಲ್ಲ, 1000 ಹೆಚ್ಚು ಜನ ಬಂದು ಮಧ್ಯ ಸೆಲೆಬ್ರೇಟ್ ಮಾಡೋದು. ಅಂದ್ರೆ ಜನರು ಪ್ರೀತಿ ಇರುತ್ತೆ ಜಾಗ ಅಂತ ಹೇಳಿ. ಸಂಗೀತ ಕ್ಷೇತ್ರ ಅಂತಂದ್ರೆ ಸಂಗೀತಕ್ಕೆ ಅಷ್ಟೊಂದು ಕಲೆ. ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ, ಈಗ ನಮ್ಮ ಚೇತನ್ ರಾಮ್ ಅವರು ಹೇಳ್ತೇನೆ, ನೀವು ಸಾಮಾನ್ಯವಾಗಿ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ ನೋಡಿದ್ದೀರ, ನಮ್ಮನ್ನ ಮೋಟಿವೇಟ್ ಮಾಡೋದು. ಕ್ಲಬ್ಬಲ್ಲಿ ಏನ್ ವೀಕ್ನೆಸ್ ಇದೆ, ಬರೀ ಪ್ರೆಸಿಡೆಂಟ್ ಏನ್ ಜವಾಬ್ದಾರಿ ಇದೆ, ಪ್ರೆಸಿಡೆಂಟ್ ಎಲ್ಲರೂ ತಪ್ಪು ಮಾಡ್ತಾರೆ, ಎಷ್ಟು ವ್ಯಂಗ್ಯವಾಗಿರ್ತಾರೆ ಅಂತಂದ್ರೆ ನಾವು ಎಲ್ಲೇ ಬಿಜೆಪಿ ಸ್ಕೂಲಿಂಗ್ ಆದ್ರೂ ಕೂಡ ಅವ್ರನ್ನ ಕರೆಸಿ ಹೇಳ್ತೀವಿ. ಅದರಿಂದ ಭಾರಿ ಮೋಟಿವೇಟ್ ಆಗ್ತಾರೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇದ್ದ ಒಂದು ದೊಡ್ಡ ಸಮಾಜ ಸೇವೆ ಅಂತಂದ್ರೆ
ಮಕ್ಕಳಿಗೆ SSLC ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ, ಪರೀಕ್ಷೆ ಹಬ್ಬ ಅಂತೇಳಿ ಮಾಡ್ತಾರಲ್ಲ, ನಿಜವಾಗ್ಲೂ ಎಷ್ಟು ಜನರು ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನರು ಡಲ್ ಆಗಿರೋದೆಲ್ಲ ಕೂಡ ಪರೀಕ್ಷೆನ ಹಬ್ಬದ ರೀತಿ ಸ್ವೀಕರಿಸಿ ಅಂತೇಳಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರು ಹೆಚ್ಚು ಅಂಕ ಗಳಿಸಲಿಕ್ಕೆ ಕಾರಣರಾಗಿ ಅವ್ರ ಬದುಕನ್ನೇ ಚೇಂಜ್ ಮಾಡೋಂಥ ಒಂದು ಕೆಲಸ ಮಾಡ್ತಿದಾರಲ್ಲ, ಅದು ನಿಜವಾದ ಕೆಲಸ ಅವರು ಸಮಾಜಕ್ಕೆ ಮಾಡ್ತಾರೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಂಜಿನಿಯರ್ ಮತ್ತೆ ಟೀಚರ್ನೇ ಮಾಡೋದು ನಮ್ಮ ಎದುರುಗಡೆ ಮಾಡಬೇಡಿ. ಯಾಕಂದ್ರೆ ನಮ್ಮ ಆಯ್ತಲ್ಲ ಮುಂದೆ ನಾವು ಸಾಧನೆ ಮಾಡೋದು ಅಷ್ಟೇ ಇದೆ. ಮಕ್ಕಳ ಎದುರುಗಡೆ ಮಾಡಿ ಅವರು ಅವರ ಒಂದು ಸಾಧನೆಯಿಂದ ಪ್ರೇರೇಪಿತವಾಗಿ ಅವರು ಕೂಡ ಹೆಚ್ಚಿನ ಸಾಧನೆ ಮಾಡ್ತಾರೆ ಅಂತೇಳಿ. ಹಾಗೆ ಮಕ್ಕಳಿಗೆ ಅವ್ರು ಮಾಡ್ತಾ ಇದ್ದಾರಲ್ಲ, ಅದು ಯಾವತ್ತೂ ಕೂಡ ಅದು ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ದೊಡ್ಡ ಸಮಾಜ ಸೇವೆಯನ್ನು ಅವ್ರು ಮಾಡ್ತಿರೋ ಅಂತ ಅವರು ನಮ್ಮ ಮುಂದೆ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ. ಅವರು ಕೂಡ ನಾನು ಧನ್ಯವಾದಗಳು ನಮ್ಮ ಜಿಲ್ಲೆಗೆ ಬಂದಿದ್ದೀನಿ. ನಾನು ಬಹಳ ಸರಿ ಹೇಳ್ತಿದ್ದೆ ಸತ್ಯವತಿ ಮೇಡಮ್ಗೆ, ಕೆಲಸ ಮಾಡಿ ಶಿಷ್ಯನ ಡಿಸ್ಟ್ರಿಕ್ಟ್ ಅಲ್ಲಿ ಅಂತೇಳಿ ಅದು ಈಗ ಅಲರ್ಟ್ ಆಗಲಿ ಅಂತ ನಿಮ್ಮ ಕಡೆ ಬಂದ್ಬಿಡ್ತೀನಿ. ಮೊಮೆಂಟ್ ಬಂದಿದೆ. ಹಾಗೆ ನಮ್ಮ ಮಧ್ಯೆ ನಮ್ಮ ಮುನಿಯಪ್ಪ ಅವರು ಅಂತಂದ್ರೆ ನಮ್ಮ ಗುರುಗಳವರು, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಈಗಲೂ ಕೂಡ ನನ್ನ ಮಂಗಳೂರು ಇರಲಿ, ಉಡುಪಿ ಇರಲಿ, ದಾವಣಗೆರೆ ಇರಲಿ, ಉತ್ತರ ಕರ್ನಾಟಕ ಇರಲಿ, ಬಾರಿ ಇರಲಿ, ಜೈಪುರ ಇರಲಿ, ಎಲ್ಲ ಕಡೆ ಒಂದೊಂದು ಥರ ಓಡಾಡ್ತಾ ಇರ್ತಾರೆ ಖುಷಿಯಾಗಿ ನಮ್ಮ ಜೊತೆ. ನಮಗೂ ಅವ್ರು 15 ವರ್ಷ ಡಿಫ್ರೆನ್ಸ್ ಅಂತ ಅನ್ಸೋದೇ ಇಲ್ಲ. ಆ ರೀತಿ ಒಂದು ಉತ್ಸಾಹವನ್ನು ಇಟ್ಟಿರೋದ್ರಿಂದ ನಮ್ಮ ಕನಕಪುರದ ಸಂಡೆ ಮುನಿಯಪ್ಪ ಕೂಡ ಇವತ್ತಿದ್ದಾರೆ. ಹಾಗೆ ನಮ್ಮ ಯುವಕರು ಕೂಡ ಬಹಳ ಚಿಂತಾಕರ್ತರು, ಬಹಳ ತಾಳ್ಮೆ. ಇವತ್ತು ನಿಜವಾಗ್ಲೂ ಕೂಡ ನಾಯಕರಿಗೆ ಬೇಕಾದಂತ ಮೊದಲನೇ ಗುಣ ಏನು ಅಂದ್ರೆ ತಾಳ್ಮೆ. ಆ ತಾಳ್ಮೆಯ ಮೂರ್ತಿ ಇಲ್ಲೇ ಇದೆ. ನಾನು ಹೆಸರಲ್ಲಿ ಹೇಳ್ತೀನಿ ನೋಡಿ, ನಿಮ್ಮನ್ನು ಲೀಡರ್ ಮಾಡ್ಬೇಕಾದ್ರೆ, ಗವರ್ನರ್ ಮಾಡ್ಬೇಕಾದ್ರೆ ಬರೀ ಪರ್ಫಾರ್ಮೆನ್ಸ್ ಅಲ್ಲ, ನಿಮ್ಮ ಆಟಿಟ್ಯೂಡ್ ಚೆನ್ನಾಗಿರ್ಬೇಕು. ತುಂಬಾ ಕ್ಯಾರೆಕ್ಟರ್, ಹಿಂದೆಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳನ್ನ ತಗೊಳ್ತಾ ಇದ್ವಲ್ಲ, ಆ ರೀತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ರೆ ಗವರ್ನರ್ ಮಾಡೋದು ಅಂತೇಳಿ. ನೀವು ಜಾಸ್ತಿ ಶಾರ್ಟ್ ಟೆಂಪರ್ ಆಗುತ್ತೆ, ನಾವು ಪೆಟ್ರೋಲ್ ಮೇಲೆ ಹೊಡೆದಾಕ್ಬಿಟ್ರೆ ನಾವು ಮಾಡೋದೇನೋ ಮೇಲೆ ಅಂತೇಳಿ. ಹಾಗೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಮಾತ್ರ ಏನಾದ್ರು ಒಂದು ಕಟ್ಲಿಕ್ಕೆ ಸಾಧ್ಯ. ಹೊರತು ತುಂಬಾ ನಾವು ಲೀಡರ್ ಆದ್ಮೇಲೆ ನಾವು ಕೋಪ ಕಡಿಮೆ ಮಾಡ್ಕೊಳ್ಳೇಬೇಕು. ಕೋಪ ಮಾಡ್ಕೊಂಡು ಹೋದ್ರೆ ಬಹಳ ಕಷ್ಟ ಆಗೋಗುತ್ತೆ. ಅದಕ್ಕೆ ನಮ್ಮ ಫಸ್ಟ್ ನಮ್ಮ ಆಟಿಟ್ಯೂಡ್ ಚೆನ್ನಾಗಿರ್ಬೇಕು ಅಂತೇಳಿ ನಾನೆಲ್ಲ ಕಡೆ ಕೂಡ ಹೇಳ್ತಾ ಇದ್ದೀನಿ. ಅಂತ ಒಂದು ಆಟಿಟ್ಯೂಡನ್ನ ಒಂದು ಪ್ರತಿರೂಪ ಅಂದ್ರೆ ನಮ್ಮ ರುದ್ರೇಶ್ ಅವರು. ಇವರೆಲ್ಲರ ಒಂದು ಸಮೂಹದಲ್ಲಿ ಇವತ್ತು ಈ ಒಂದು ಬುಕ್ ಬಿಡುಗಡೆ ಆಗ್ತಾ ಇದೆ. ಬುಕ್ಕನ್ನ ಓದಿಲ್ಲ, ಅದ್ರ ಹೆಸರು ಮಾತ್ರ ತುಂಬಾ ಚೆನ್ನಾಗಿದೆ, ಸತ್ಯದ ಬೆಳಕು ಅಂತೇಳಿ. ಕನ್ವೆನ್ಷನ್ ಕೂಡ ಹೆಸರು ಸತ್ಯಮೇವ ಜಯತೆ ಅಂತ. ಈ ಒಂದು ಇದನ್ನು ಕೂಡ ಸತ್ಯದ ಬೆಳಕು ಅಂತೇಳಿ ನಾನು ಆಮೇಲೆ ಪುಸ್ತಕದಾಗ ಓದ್ತೀನಿ. ಆದರೆ ಈಗ ಬುಕ್ ಬರೆದಿರೋದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಿ ಈ ಬುಕ್ಕಿನ ಮೂಲಕ ಈಗ ಅವ್ರಿಗೆ ಎಷ್ಟು ವಯಸ್ಸು ಅಂತ ನನ್ನದು ಸತ್ಯತೆ ಗೊತ್ತಾಗ ಬರ್ತಾ ಇದು ಜಾಸ್ತಿ ಆಕ್ಟಿವ್ ಆಗ್ತಾ ವಯಸ್ಸು ಮುಂದಕ್ಕೆ ಹೋಗ್ತಾ ಇಲ್ಲ, ವಯಸ್ಸು ಹಿಂದಕ್ಕೆ ಹೋಗ್ತಾ ಇದೆ ಕಾಣಿಸ್ತಾ ಇದೆ. ಯಾವಾಗ ವಿನಂತಿ ಅಂತ ಡಿಕ್ಲೇರ್ ಆಗಿದ್ದು ಏನು ಹೇಳಲ್ಲ. 19 ಅಲ್ಲ, 1975ರಲ್ಲಿ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡ್ತಾ ಅಫಿಷಿಯಲ್ ಆಗಿ. 1917ರಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ ಡೇನ ಅವತ್ತು ಚಾಲನೆ ಕೊಟ್ಟರು. ಈ ದಿವಸ ನಾವು ಮಾಡೋಣ ಮಾರ್ಚ್ 8ನೇ ತಾರೀಕು ಅಂತ ಹೇಳಿ, ಬಟ್ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ. 1975 ಮೇಲೆನೆ ನಮ್ಮ ಆದ್ಮೇಲೆ 60 ವರ್ಷ ಆದ್ಮೇಲೆ 75 ರೂಪಾಯಿ 25 ರೂಪಾಯಿ ವ್ಯತ್ಯಾಸ, ಕೇವಲ 50 ವರ್ಷ ನೋಡಿ. ಇಷ್ಟೇ ನಮ್ಮ ಇತಿಹಾಸ ಇರ್ತದೆ. 5,000 ವರ್ಷದ ಇತಿಹಾಸ ಇದೆ, 5,000 ವರ್ಷದ ಇತಿಹಾಸ ಇದೆ ಭಾರತಕ್ಕೆ. ಇದೆಷ್ಟು 50 ವರ್ಷ. ಈ 50 ವರ್ಷದಲ್ಲಿ ನಿಮಗೆ ವೋಟಿಂಗ್ ಪವರ್ ಸಿಕ್ತು, ಎಜುಕೇಶನ್ ಪವರ್ ಸಿಕ್ತು, ರಿಸರ್ವೇಶನ್ ಸಿಕ್ತು, ಎಲ್ಲ ಸಿಕ್ಕಿತ್ತು ಈ 50 ವರ್ಷದಲ್ಲಿ. ಆದ್ರೆ ಬೆಳೆದಿರೋ ರೀತಿ ಇದೆಯಲ್ಲ, ಏನು 50 ವರ್ಷ ಅಂದ್ರೆ ಅಂದ್ರೆ ಬ್ಲಿಂಕ್ ಆಫ್ ದಿ ಐ ಅಂತ ಕಣ್ಣು ಮುಚ್ಚಿ ತೆಗೆದ್ರೆ ಎಷ್ಟು ಚೆನ್ನಾಗಿತ್ತು. ಅಷ್ಟೇನು 5,000 ವರ್ಷಕ್ಕೂ 50 ವರ್ಷಕ್ಕೂ 0.1%.
5,000 ವರ್ಷದಲ್ಲಿ ನೀವು ಡೆವಲಪ್ ಆಗ್ತಾ ಇರೋಂಥದ್ದು ಕೇವಲ 50 ವರ್ಷದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಹೆಸರು ಮಾಡಿದ್ದೀರ. ಒಂದು ಯಾವುದೋ ಒಂದು SSLC PUC ಮಕ್ಕಳನ್ನ ಸನ್ಮಾನ ಮಾಡಲಿಕ್ಕೆ ಅಂತ ಕರೆದಾಗ 99% ಬರೀ ಗರ್ಲ್ಸೆ. ಒಬ್ಬನೇ ಹುಡುಗ ಬಂದ ನನ್ನ ಮರ್ಯಾದೆ ನೀರಾದ್ರೂ ಓದಿದ್ದೀರಪ್ಪ ಆ ರೀತಿ ಆಗೋಗಿದೆ. ಈಗ ಎಲ್ಲ ಕ್ಷೇತ್ರದಲ್ಲೂ ಏನಾಗ್ತದೆ ಅಂತಂದ್ರೆ 50 ವರ್ಷದಲ್ಲಿ 5,000 ವರ್ಷದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಕೇವಲ 50 ವರ್ಷದಲ್ಲಿ ನೀವು ದೊಡ್ಡದಾಗಿ ಬೆಳೆದಿದ್ದೀರಲ್ಲ, ಅದು ನಾವು ಕಲ್ಪನೆಗೆ ನಿಲ್ಕಲ್ಲ. ಅದಕ್ಕೆ ಏನು ಅಂತ ಕಾಣುತ್ತೆ, ಪುರುಷರು ನಿಮ್ಮನ್ನ ಮುಂದೆ ಬರಕ್ ಬಿಟ್ಟಿರ್ಲಿಲ್ಲ. ಬಿಟ್ಟರೆ ನೀವು ನಮ್ಮನ್ನ ಕ್ರಾಸ್ ಮಾಡಿ ನಮ್ಮನ್ನ ಆಡಕ್ ಶುರು ಮಾಡ್ತೀರಿ ಅಂತೇಳಿ ಹಿಂದೆ ಹೇಳಿದ್ರು. ಅರ್ಜುನ ಹಾಗೆ ಹೇಳ್ತಾರಂತೆ ಕೃಷ್ಣಗೆ, ನೀವು ದೇವರು ಅಂತ ನಾವು ಎನ್ನಿಸ್ತಾನೆ ಇಲ್ಲ, ಯಾಕೆ ದೇವರು ದೇವರು ಅಂತಾರೆ ಅಂತ ಹೇಳಿ. ಆಗ ಕೃಷ್ಣ ಬೆಳೆದಿತ್ತು, ಅವರು ವಿಶ್ವರೂಪ ತೋರಿಸಿದ ಮೇಲೆ ದೇವರು ಅಂತ ಈಗ ಅದನಿಗೆ ಇದಾಯ್ತಂತೆ, ಅನುಭವ ಆಯ್ತಂತೆ. ಆಮೇಲೆ ದೇವರು ಅಂತ ಹೇಳಿ ನಾಮಕರಣ ಮಾಡಿದ್ರು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕೃಷ್ಣ ತೋರಿಸಿದ್ದು ವಿಶ್ವರೂಪ ಎಲ್ಲಿಂದ ಭೂಮಿಯಿಂದ ಆಕಾಶದಲ್ಲಿ ಬೆಳೆದಿತ್ತು. ಆದ್ರೆ ಅಷ್ಟು ಬೆಳೆದಿದ್ರು ಕೂಡ ಯಾರು ಕೂಡ ಅವನ್ನ ಮಹಾಶಕ್ತ ಅಥವಾ ಇದು ಅಂತ ಹೇಳಲ್ಲ. ಮಹಾಶಕ್ತಿ ಅಂತ ಹೇಳೋದು ಯಾರಿಗೆ? ಭೂಮಿ ತಾಯಿಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ. ನಮ್ಮ ರಾಷ್ಟ್ರಕವಿ TS ಶಿವಕಪ್ಪನವರು ಒಂದು ಕವಿತೆ ಬರೆದಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಆಕಾಶದ ನೀರಿನಲ್ಲಿ ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಕಿನಿಟ್ಟು ತೂಗುವಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಡ್ಡೆ ಸಾಕೆ. ಯಾವ ಕೃಷ್ಣ ಕೂಡ ವಿಶ್ವರೂಪ ತೋರಿಸಕ್ಕಿಂತ ಹೆಚ್ಚು ದೊಡ್ಡದಾಗಿ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಲಿಮಿಟ್ ಇಲ್ಲ. ಆಕಾಶದ ನೀಲಿಯಲ್ಲಿ ಅಂತಂದ್ರೆ ಆಕಾಶ ನೀಲಿ, ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಕನ್ನಿಟ್ಟು ತೂಗುವಾಗಿ ನಿನಗೆ ಬೇರೆ ಹೆಸರು ಬೇಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವರ್ಣನೆಗೆ ಲಿಮಿಟೇ ಇಲ್ಲ. ಅಂತ ದೊಡ್ಡ ಸ್ಥಾನನ ನಿಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಅಂತರರಾಷ್ಟ್ರೀಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯನ್ನ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಈ ಒಂದು ಪುಸ್ತಕವನ್ನ ಬರೆದಿರುವಂತಹ ಸತ್ಯವತಿ